ಬಹಳಷ್ಟು ಕ್ಲೈಂಟ್ಸ್ ನಮ್ಮ ಹತ್ರ ಬರ್ತಾರೆ, ಮೇಡಮ್ ನಾನು ರೈಸ್ ತಿನ್ನೋದೇ ಇಲ್ಲ ಅಂದರೂ ದಪ್ಪ ಆಗ್ತಿದ್ದೀನಿ, ಮೇಡಮ್ ನಾನು ಚಪಾತಿ ಬರೀ ಒಂದೇ ತಿನ್ನೋದು, ಯಾಕಂದರೆ ರೈಸ್ ತಿಂದರೆ ದಪ್ಪ ಆಗಿಬಿಡ್ತೀವಿ, ಸೊ ಚಪಾತಿ ತಿಂತಿದ್ದೀವಿ ಅಂತ ಈ ಥರ ಹೇಳ್ಬಿಟ್ಟು ತುಂಬ ಜನ ಬರ್ತಾರೆ. ಆದರೆ ಇದು ಫ್ಯಾಕ್ಟ್ ಏನಂದರೆ, ಬರೀ ರೈಸ್ ತಿಂದರೆ ನೀವು ದಪ್ಪ ಆಗಿಬಿಡ್ತೀರಾ, ಇಲ್ಲ ಚಪಾತಿ ತಿಂದರೆ ಸಣ್ಣ ಆಗ್ತೀರಾ ಅನ್ನೋದಕ್ಕಿಂತ ಚಪಾತಿ ಜೊತೆ ನೀವು ಏನನ್ನು ತಿಂತೀರಾ, ರೈಸ್ ಜೊತೆ ನೀವು ಏನು ತಿಂತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಂದು ರೈಸ್ 2 ಚಪಾತಿ, ಒಂದು CD ಸೈಜ್ ಅಂದರೆ ಒಂದಿಷ್ಟು ಅಗಲ ಇರೋ ಚಪಾತಿ ಜೊತೆ 1 ಕಪ್ ತರಕಾರಿ ಪಲ್ಯ ಇರ್ಬೋದು, ಇಲ್ಲ ಸೊಪ್ಪು ಪಲ್ಯ ಇರ್ಬೋದು, 1 ಕಪ್ ಕಾಳು ಪಲ್ಯ ಇರ್ಬೋದು, 1 ಕಪ್ ಮೊಸರು, ಇದಿಷ್ಟು ತಿಂದಾಗ ಅದು ಸಮತೋಲನ ಆಹಾರ ಆಗುತ್ತೆ. ನೀವಿಲ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನುವಾಗ ಚಪಾತಿ ಸೈಜ್ ಕಮ್ಮಿ ಮಾಡಬೇಕಾಗತ್ತೆ, ಇಲ್ಲ ನಂಬರ್ ಆಫ್ ಚಪಾತೀಸ್ ಕಮ್ಮಿ ಮಾಡಬೇಕಾಗತ್ತೆ. ಬಟ್ ಅದರ್ ಥಿಂಗ್ಸ್ ಏನು ನಿಮಗೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಪೌಷ್ಟಿಕತೆ ಸಿಗೋ ಅಂಥದ್ದು ನಿಮಗೆ ಸಿಗುತ್ತೆ. ಸೊ ಆ ಥರ ಈಗ ರೈಸ್ ಆದರೂ ಸಹ ಅಷ್ಟೇ, ನೀವು ಎಷ್ಟು ರೈಸ್ ತಿಂತೀರಾ ಅದ್ರ ಜೊತೆ ಏನೇನು ತಿಂತೀರಾ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ.